ಏಪ್ರಿಲ್ 23 ಹಾಗೂ 24ರಂದು ಮೊಳಗುಂದದ ಅಲ್ಲಮಪ್ರಭು ಜಾತ್ರಾ ಮಹೋತ್ಸವ. ಗದಗ ತಾಲೂಕು ಮೊಳಗುಂದ ಪಟ್ಟಣದ ಶರಣ ಪರಂಪರೆಯ ಅಲ್ಲಮಪ್ರಭು ಜಾತ್ರಾ ಮಹೋತ್ಸವ ಇದೇ ಏಪ್ರಿಲ್ 23 ಹಾಗೂ 24ರಂದು ಜರುಗುವುದು ಎಂದು ಶ್ರೀಮಠದ ಭಕ್ತರು ಹಾಗೂ ದಾಸೋಹ ಸೇವಾರ್ಥಿಗಳಾದ ಸೋಮಣ್ಣ ನಡಕಟ್ಟಿ ಹೇಳಿದರು. ಈ ಕುರಿತು ಲೋಕಲ್ ನ್ಯೂಸ್ ಸುದ್ದಿವಾಹಿನಿಯೊಂದಿಗೆ ಜಾತ್ರಾ ವಿಶೇಷತೆ ಕುರಿತು ಮಾಹಿತಿ ನೀಡಿದ ಅವರು, ಶರಣ ಪರಂಪರೆಯ ಅಲ್ಲಮಪ್ರಭು ಜಾತ್ರಾ ಮಹೋತ್ಸವ ಭಕ್ತರ ಪಾಲ್ಗೊಳ್ಳುವಿಕೆಯ ಮೂಲಕ ಜರುಗುವುದು ಎಂದರು. ದೇವಸ್ಥಾನದ ಅರ್ಚಕರಾದ ಸಿದ್ದರಾಮಯ್ಯ ಹಿರೇಮಠ್ ಮಾತನಾಡಿ, ಈ ವರ್ಷ ಮಠಕ್ಕೆ ವಿಶೇಷ ರಸ್ತೆ ಸುಧಾರಣೆ ಪ್ರಭಯ ಓತ್ಸುಮಠ್ ಇವರ ಸಹಾಯದಿಂದ ಅನುಕೂಲವಾಗಿದ್ದು, ಪೂಜಾ ಸಮಯದಲ್ಲಿ ಮಂಗಳವಾದ್ಯವನ್ನು ನಾಗರಾಜ್ ಬಸವಣ್ಣಪ್ಪ ಕೆಂಗೂರು ಇವರು ನೀಡಿದ್ದು, ವಿಶೇಷ ದಾಸೋಹ ಸೇವಾರ್ಥಿಗಳು ಶ್ರೀಮಠದ ಭಕ್ತರಾದ ಗದಗಿನ ವಿವೇಕ ಜಂಗಮನಿ ಇವರು ನೀಡಿದ್ದು, ಎಲ್ಲ ಭಕ್ತರ ಸಹಾಯ ಹಸ್ತದಿಂದ ಜಾತ್ರಾ ಮಹೋತ್ಸವ ಜರುಗುತ್ತಿದ್ದು ಎಲ್ಲರೂ ಪಾಲ್ಗೊಳ್ಳಬೇಕು ಎಂದರು. ಸಿದ್ದರಾಮ ನಡಕಟ್ಟಿ, ಸಿದ್ದರಾಮಯ್ಯ ಹಿರೇಮಠ್, ಮಾಂತೇಶ್ ನೀರ್ಜಿಡ್ಡಿ, ಶಿವಪ್ಪ ಆನಂದ್ರಬಾವಿ, ಬಸವಣ್ಣಪ್ಪ ಹರ್ತಿ, ವೀರಭದ್ರಪ್ಪ ಹರ್ತಿ, ಶಂಕರಪ್ಪ ಘಡಾದ್, ಬಸವರಾಜ್ ಸಿದ್ದನಗೌಡ್, ಶೇಖಪ್ಪ ಹರ್ತಿ ಮತ್ತಿತರರು ಇದ್ದರು. ಈ ಭಾಗದಲ್ಲಿ ಸಂಚಾರ ಮಾಡುವಾಗ ಮುಳುಗುಂದಕ್ಕೆ ಬಂದು ಇಲ್ಲಿ ಅನುಷ್ಠಾನ ಮಾಡಿ ಕೆಲವು ದಿವಸಗಳನ್ನು ಇಲ್ಲಿ ಕಳೆದು ಹೋದಂಥ ಇತಿಹಾಸ ಹಿನ್ನೆಲೆ ಈ ಕ್ಷೇತ್ರಕ್ಕೆ ಇದೆ. 12ನೇ ಶತಮಾನದ ಶರಣರ ಕ್ರಾಂತಿ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಆ ಕ್ರಾಂತಿಯ ನೇತಾರರಾದ ಬಸವಣ್ಣನವರು ಅಲ್ಲಮಪ್ರಭು ದೇವರ ನೇತೃತ್ವದ ಶೂನ್ಯ ಪೀಠವನ್ನು ಸ್ಥಾಪಿಸಿ ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿ ಅಲ್ಲಮಪ್ರಭು ದೇವರನ್ನು ನೇಮಿಸ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಅಲ್ಲಮಪ್ರಭು ದೇವರು 12 ವರ್ಷ ಕಾಲ ಇಡೀ ದೇಶವನ್ನು, ಹಿಂದೂಸ್ತಾನ ದೇಶದ ತುಂಬ ಸಂಚಾರ ಮಾಡಿ ಸಂಪಾದನೆ ಮಾಡಿ ಕೊನೆಗೆ ಸೊಲ್ಲಾಪುರಕ್ಕೆ ಬಂದು ಸೊಲ್ಲಾಪುರದಲ್ಲಿ ಸಿದ್ದರಾಮೇಶ್ವರನ್ನು ಕರೆದುಕೊಂಡು ಕಲ್ಯಾಣಕ್ಕೆ ಬಂದು ಅಲ್ಲಿ ಕಲ್ಯಾಣದಲ್ಲಿ ಶೂನ್ಯ ಪೀಠವನ್ನು ಅಲಂಕರಿಸ್ತಾರೆ. ಇದು ಅಲ್ಲಮಪ್ರಭು ದೇವರ ಒಂದು ಇತಿಹಾಸ. ಅಲ್ಲಮಪ್ರಭು ದೇವರಿಗೆ ಹೆಸರಿದೆ. ಅವರು ಗಾಳಿಯಲ್ಲಿ ತೇಲುವಂಥ ಕಾವ್ಯವನ್ನು ಹೊಂದಿದ್ರು ಅನ್ನುವಂಥ ಒಂದು ಪ್ರತೀತಿ ಒಂದು ಬೇರೆ ಇದೆ. ಬಹಳ ಮಹತ್ವದ ಸ್ಥಾನವನ್ನು ಅವರು ವಹಿಸಿಕೊಂಡು ಕಲ್ಯಾಣವನ್ನು ಕಲ್ಯಾಣದ ಕ್ರಾಂತಿ ಆದ ನಂತರ ಅಕ್ಕಮಹಾದೇವರ ಜೊತೆಗೆ ಶ್ರೀಶೈಲಕ್ಕೆ ಹೋದರು ಅನ್ನುವಂಥ ಒಂದು ವಿಷಯ ನಮಗೆಲ್ಲ ಗೊತ್ತಿದೆ. ಅಲ್ಲಮಪ್ರಭು ದೇವರು ಎಲ್ಲಿ ಐಕ್ಯ ಆದರು ಅನ್ನುವಂತಹ ವಿಷಯ ಇವತ್ತಿಗೂ ಅವರ ಗದ್ದಿಗೆ ಎಲ್ಲಿಯೂ ಸಿಕ್ಕಿಲ್ಲ. ಅವರು ಕೂತ್ಕೊಂಡ ಅನುಷ್ಠಾನ ಮಾಡಿದಂಥ ಸ್ಥಾನಗಳಿದ್ದಾವೆ, ಅವರು ಪೂಜೆ ಮಾಡಿಕೊಂಡ ಸ್ಥಾನಗಳಿದ್ದಾವೆ, ಅವರು ಸಂದರ್ಶಿಸಿದ ಸ್ಥಾನಗಳಿದ್ದಾವೆ. ಈಗ ಬಳ್ಳಿಗಾವೆಯಿಂದ ಅವರ ಕುರುಹು ಪ್ರಾರಂಭ ಆಗಿ ಬಳ್ಳಿಗಾವೆ, ತೇರದಾಳ, ಗೋಕಾಕ, ಬಸವ ಕಲ್ಯಾಣ ಇಂಥಲ್ಲೆಲ್ಲ ಮಾಡ್ಯಾಳ, ಬೀದರ್ ಹತ್ರ ಅಷ್ಟಿಗೆ, ಇಲ್ಲೆಲ್ಲ ಭಾವೈಕ್ಯತೆ ತುಂಬಿದಂಥ ಒಂದು ನಾಡು. ಅಲ್ಲೆಲ್ಲ ಆಚರಣೆ ಕೂಡ ಹಿಂದೂ ಮುಸ್ಲಿಮರು ಎಲ್ಲಿ ಅಲ್ಲಮಪ್ರಭು ದೇವರ ಗದ್ದಿಗೆಗಳಿದಾವಲ್ಲ, ಹಿಂದೂ ಮುಸ್ಲಿಮರು ಕೂಡಿ ಆ ಕಟ್ಕೊಳ್ಳುವಂಥ ಒಂದು ಪ್ರತೀತಿ ಮೊದಲಿಂದ ಬಂದಿದೆ. ಅದೇ ರೀತಿ ಈ ಮುಳುಗುಂದ ಕ್ಷೇತ್ರ ಅಂಥ ಕ್ಷೇತ್ರಗಳಲ್ಲಿ ಒಂದು. ಈ ಕ್ಷೇತ್ರದಲ್ಲಿ ಮನೆ ದೇವರು ಅಂತ ಬರೋ ಜನ ಎಲ್ಲ ಜನಾಂಗದ ಜನ ಇಲ್ಲಿ. ವಿಶೇಷ ಅಂದರೆ ಎಲ್ಲ ಜನಾಂಗದ ಜನ ಇದ್ದಾರೆ. ಜಂಗಮ ವಂಶದಿಂದ ಮೊದಲು ಮಾಡಿ ಕೊನೆಗೆ ಹಡಪದವರೆಗೂ ಈ ಮಠಕ್ಕೆ ನಮ್ಮ ಮನೆ ದೇವರು ಅಂಥೇಳಿ ಬಂದು ಭಕ್ತಿಯಿಂದ ತಮ್ಮ ಸೇವೆಯನ್ನು ಸಲ್ಲಿಸಿ ಹೋಗುವಂಥ ಒಂದು ಪ್ರತೀತಿ ಮೊದಲಿಂದಲೂ ಇದೆ. ದಮನದ ಹುಣ್ಣಿಯಲ್ಲಿ ಅಲ್ಲಮಪ್ರಭು ದೇವರ ತೇರು ಎಳೀತದೆ. ಅದರಲ್ಲಿ ಅಲ್ಲಮಪ್ರಭು ದೇವರ ವಚನ ಸಂಪುಟವನ್ನು ಇಟ್ಟು ತೇರು ಎಳೆಯುವಂಥ ಒಂದು ಸಂಪ್ರದಾಯವನ್ನು ಇಲ್ಲಿ ಹಾಕ್ಕೊಳ್ಳಲಾಗಿದೆ. ಜೊತೆಗೆ ಕಡುಬನ್ನು ಮೊದಲು ಬೀರ್ತಿದ್ರಂತೆ, ಈಗ ಬೆಲ್ಲದ ಅಚ್ಚನ್ನು ಬೀರುವಂಥ ಒಂದು 2ನೇ ದಿವಸದ ಕಾರ್ಯಕ್ರಮ ನಡೀತಿದೆ. ಒಟ್ಟು 2 ದಿವಸದ ಕಾರ್ಯಕ್ರಮ. ಒಂದು ದಿವಸ ಅಲ್ಲಮಪ್ರಭು ದೇವರ ವಚನ ಸಂಪುಟವನ್ನು ಮೆರೆಸುವಂಥ ತೇರು, 2ನೇ ದಿವಸ ಬೆಲ್ಲದ ಅಚ್ಚು ತೂರುವಂಥ ಒಂದು ವಿಶೇಷ ಕಡುಬಿನ ಕಾಳಗ ನಡೀತಾ ಇದೆ. 2 ದಿವಸ ಊರವರೆಲ್ಲ ಸೇರಿಕೊಂಡು ಇಲ್ಲಿ ದಾಸೋಹ ಸೇವೆ ಮಾಡ್ತಾರೆ. ಬಂದವರಿಗೆಲ್ಲರಿಗೂ ದಾಸೋಹದ ವ್ಯವಸ್ಥೆ ಇರ್ತದೆ. ಈ ವರ್ಷ ವಿಶೇಷವಾಗಿ ಈ ಮೊದಲಿಂದ ನಾವು ಬಹಳ ವರ್ಷದಿಂದ ಬರ್ತಾ ಇದ್ದರೂ ಕೂಡ ಒಂದು ರಸ್ತೆ ಸಂಪರ್ಕ ಇಲ್ಲಿ ಇರಲೇ ಇಲ್ಲ. ಈ ಸುತ್ತ ಹಳ್ಳ ಇರೋದರಿಂದ ಹಳ್ಳದಲ್ಲೇನೇ ಹಾಸಿ ನಾವು ಬರಬೇಕು. ಹೀಗಾಗಿ ಬರೋದು ಭಾಳ ಕಷ್ಟ ಆಗಿತ್ತು. ಈ ಸಲ ಹುಬ್ಬಳ್ಳಿಯ ಧಾರವಾಡದ ನಮ್ಮ ಅಲ್ಲ ಇದು ರೋಡ್ ಮಾಡಿದ್ದು ಪ್ರಭಾಯ್ನವರು ಮತ್ತು
ಓಶಿಮಠ ಇವರು ಸೇರಿ ಈ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ರಸ್ತೆಯ ಲೋಕಾರ್ಪಣೆ ಕೂಡ ನಾಳೆ ನಡೀತಾ ಇದೆ. ಜೊತೆಗೆ ಒಂದು ನೀರಿನ ವ್ಯವಸ್ಥೆಯನ್ನು ಬೋರು ಕೂಡ ಹಾಕಲಾಗಿದೆ. ಇಲ್ಲಿವರೆಗೆ ಒಂದು ಬೋರ್ ಇತ್ತು, ಕೈ ಪಂಪ್ ಮಾತ್ರ ಕೂತು ಅದರಿಂದ ಜಾತ್ರೆ ನಡೀತಾ ಇತ್ತು. ಈಗ ದೊಡ್ಡ ಮಷಿನ್ ತಂದು ಬೋರ್ ಹಾಕಲಾಗಿದೆ. ಆ ಬೋರಿಗೆ ಕೂಡ ಮೋಟ್ರ್ ಕೂಡಿಸಿ ನೀರಿನ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಮತ್ತು ಊರವರೆಲ್ಲರೂ ಸೇರಿಕೊಂಡು ಈ ಸಲದ 2 ದಿವಸದ ದಾಸೋಹದ ವ್ಯವಸ್ಥೆಯನ್ನು ಒಪ್ಪಿಸಿಕೊಂಡಿದ್ದಾರೆ. ಆ ದಾಸೋಹದ ವ್ಯವಸ್ಥೆ ಕೂಡ ಇಲ್ಲಿ ನಡೀತದೆ. ಆಮೇಲೆ ಈ ಕುಸ್ತಿ ಅದು ಏನು ವ್ಯವಸ್ಥೆಯನ್ನು ಅದಾದ ಈಗ ಚುನಾವಣೆ ಇರೋದರಿಂದ ಯಾವ ಕಾರ್ಯಕ್ರಮ ನಡೀತದೆ ಯಾವುದು ನಡೆಯೋಕ್ಕೆ ಬರೋದಿಲ್ಲ ಅನ್ನೋದು ಸ್ಪಷ್ಟತೆ ಇಲ್ಲದೆ ಇರೋದರಿಂದ ದಾಸೋಹಕ್ಕಂತೂ ನಡೀತದೆ. ಅದಕ್ಕಂತೂ ಯಾವುದು ತೊಂದರೆ ಇಲ್ಲ. ಉಳಿದ ಕಾರ್ಯಕ್ರಮಗಳ ಬಗ್ಗೆ ನಾವು ಯೋಚನೆ ಮಾಡಿ ಅದನ್ನು ಆಯೋಜನೆ ಮಾಡ್ತೀವಿ. ಇಲ್ಲಿ ಊರ ಹಿರಿಯರು ಮತ್ತು ಇಲ್ಲಿನ ವ್ಯವಸ್ಥೆಯನ್ನು ನೋಡ್ಕೊತ ಸಿದ್ದರಾಮಯ್ಯ ಹಿರೇಮಠವರು ಇವರ ಮತ್ತು ಧಾರವಾಡದಿಂದ ನಡಕಟ್ಟಿ ಅವರು ಬರ್ತಾರೆ. ಇವರೆಲ್ಲ ಕೂಡಿ ಈ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳನ್ನು ನೋಡ್ಕೊಳ್ಳೋ ಜೊತೆಗೆ ದಾಸೋಹದ ವ್ಯವಸ್ಥೆಯನ್ನು ನೋಡಿಕೊಂಡು ಇವತ್ತು ನಾಳೆ ಈ ತೇರಿನ ವ್ಯವಸ್ಥೆ ಇವತ್ತು ನಾಳೆ ಎಳಿತಾ ಇದ್ದಾರೆ. ನಾಡ್ದು ಕಡಿಮೆ ಕಾಳಗ ಇದೆ. ಇಷ್ಟು ಈ ವರ್ಷದ ಈ ವ್ಯವಸ್ಥೆ. ಮತ್ತು ಶರಣರ ಇತಿಹಾಸ ಅಂತೂ ಭಾಳ ಎಷ್ಟು ಹೇಳಿದ್ರೂ ಮುಗಿಯೋದೇ ಇಲ್ಲ. ಅದರಲ್ಲಿ ಅಲ್ಲಂ ಪ್ರಭುದೇವ್ರದ್ದು